ಬರೀ ತನ್ವೀರ್ ಸೇಠ್ ಅವ್ರಿಗೆ ಮಿನಿಸ್ಟ್ರಿ ಕೊಟ್ಟಿಲ್ಲ ಅಂದ್ರೆ ಅಷ್ಟೊಂದು ಇದು ನಡೀತಾ ಇದೆ. ಇಲ್ಲಿ ನಡ್ತಾ ಇರೋದು ಯಾರು ಮಾತಾಡ್ತಾರೆ ಮೇಡಮ್? ಅಷ್ಟು ಹೋರಾಟ, ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡಿ ಅಂತ ಹೇಳ್ತೇವೆ. ವಿತಿನ್ ಫ್ಯೂ ಮಿನಿಟ್ಸ್ ಐ ಎಕ್ಸ್ಪೆಕ್ಟ್ ದ ಎಕ್ಸೆಪ್ಟ್ ಯುವರ್ ರಾಜೀನಾಮಾ. ಅಂದ್ರೆ ನೀವು ಕೇರೇ ಮಾಡ್ತಾ ಇಲ್ಲ ಅಂದ್ರೆ ಬಡವ್ರಿಗಾದ್ರೂ ಕೇರ್ ಮಾಡಿ ಸರ್. ನಾವು ವೋಟ್ ಬ್ಯಾಂಕ್ ನಿಮ್ದು ಚಾಮರಾಜಪೇಟು, ಆಮೇಲೆ ಇಲ್ಲಿ ನಿಮಗೆ ಇದು ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿ, ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ವೋಟರ್ ಎಷ್ಟೊಂದು ಜನ ವೋಟರ್ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು RV ದೇವರಾಜ್ ಇದ್ದಾರೆ, ಇಲ್ಲಿ ಬಂದು BZ ಜಮೀರ್ ಅಹಮದ್ ಅವರು ಇದ್ದಾರೆ. ಅವರೆಲ್ಲ ಬಡವ್ರಿಗೋಸ್ಕರ ನಿಂತ್ಕೊಳ್ತಾರೆ. ಅವ್ರ ಜೊತೆ ನಿಂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಇದು ಏನಂತ ನೋಡಿ ಲೀಗಲ್ ಇರೋ ಅಂಗಡಿ ಅವ್ರಿಗೆ ಮಾಡಿಕೊಡಿ. ಇಲ್ಲ ಅಂದರೆ ಬೇರೆ ಏನೋ ಒಂದು ಜಾಗ ಮಾಡಿಕೊಡಿ. ಈ ಥರ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಕೆಲಸ ಮಾಡಬೇಡಿ. ಯಾಕಂದರೆ ತುಂಬ ಜನ ಮನೆ ನಡೆಸ್ತವ್ರೆ, ಸಾಲಗಳಿದ್ದಾರೆ, ಅಳ್ಕೊಂಡು ಮೊನ್ನೆ ವಿಡಿಯೋ ನೋಡಿ ಮನೆ ಚೇಂಜ್ ಮಾಡಿದ್ರೆ ಅಷ್ಟು ಅಳಲ್ಲ. ಬಂಡವಾಳ ಜೊತೆ ಅಂಗಡಿ ಎದ್ಬಿಟ್ರೆ ಮನುಷ್ಯ ಏನಾಗ್ತಾನೆ, ಒಳಗಿಂದ ಒಡೆದೋಗ್ತಾನೆ ಮನುಷ್ಯ. ಎಲ್ಲಿ ಹೋಗ್ಬೇಕು ಮನುಷ್ಯ? ಏನಿರೋದು ಅದ್ ಪ್ರಕಾರ ಒಂದು ಮಾತಾಡ್ಬಿಟ್ಟು ಏನೋ ಒಂದು ಇದು ಮಾಡಿ ಮಿನಿಸ್ಟ್ರಿ ಕೊಟ್ಟುಬಿಟ್ಟಿದೆ ಅಂದರೆ ನೀವು ಸರ್ವೆ ಮಾಡೋಕ್ಕಿಂತ ಮುಂಚೆನೆ ನೀವು ಎಲ್ಲರಿಗೆ ಹೊಡೆದಾಕಿ ಬುಲ್ಡೋಸರ್ ಸರ್ಕಾರ ಅದು ಯಾವುದು ಯೋಗಿ ಅವ್ರು ಮಾಡ್ತಾ ಇರೋ ಕೆಲಸ ಎಲ್ಲ ನೀವು ಇಲ್ಲಿ ಮಾಡಿದ್ರೆ ನಾಳೆ ಓಟು ಬನ್ನುವಾಗ ನೀವು ಏನು ಮುಖ ತಗೊಂಡು ಬಂದು ಇವ್ರ ಹತ್ರ ಕೇಳ್ತೀರಾ ಓಟು? ಬಾಯ್ ಬಿಟ್ಟು ಯಾವನೋ ಏನೋ ದೊಡ್ಡ ಮಾತು ಹೇಳ್ಬಿಟ್ರೆ ನಿಮ್ಗೆ ನಿನ್ಸ್ಕೊಂಡು ಏನಂತ ಸರ್ ಯೋಗ್ಯತೆ? ಇಷ್ಟೊಂದು ಜನ ಇದ್ದಾರೆ, ಬಾಯ್ ಬಿಟ್ಟು ದೊಡ್ಡ ಮಾತು ಹೇಳ್ಬಿಟ್ರೆ ಏನಂತ ಇರತ್ತೆ ನಿಮ್ಮ ಮರ್ಯಾದೆ? ಕಾಂಗ್ರೆಸ್ ಅಂದ್ರೆ ಒಂದು ಮರ್ಯಾದೆ ಇದೆ, ಅದೇನಿದೆ ಉಳಿಸ್ಕೊಳ್ಳಿ ಅಷ್ಟೇ ಹೇಳೋದು. ಯಾಕಂದರೆ ನಮ್ಮ ದೊಡ್ಡವ್ರು ಹೇಳಿರೋದು ಅಷ್ಟೇ, ಯಾವತ್ತಿದ್ರೂ ಕಾಂಗ್ರೆಸ್ ಬಂದರೆ ಒಂದು ನೆಮ್ಮದಿಯಾಗಿ ಇರ್ತೀವಪ್ಪ ಅಂದ್ಬಿಟ್ಟು. ಆ ನೆಮ್ಮದಿ ಇರಬೇಕು ಅಷ್ಟೇ. ನಮ್ಮ BJP ಬೇಡ, ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಈ ಥರ ಹೊಡಿಬೇಡಿ, ಹೊಟ್ಟೆ ಮೇಲೆ ಹೊಡಿಬೇಡಿ. ಬಡವರು ತುಂಬ ಇದ್ದಾರೆ. ನಾವು ಇಷ್ಟೊಂದು ವರ್ಷ ನಮ್ಮ ತಾತ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಅವರೆಲ್ಲ ಅದಕ್ಕೆ ಫೈಟ್ ಮಾಡಿ ಎಲ್ಲ ಕೂರಿಸಿರೋದು ಅಂಗಡಿಗಳು. ಅದಕ್ಕೆಲ್ಲ ಮೀಟರ್ ಬಂದಿದೆ, ಬಾಡಿಗೆ ಕಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ನೋಡಿ ಲೀಗಲಾಗಿ ಏನಿದೆ ಅದಕ್ಕೆ ಹೋಗ್ಬಿಟ್ಟು ನೀವು ಏನಿದೋ ಆ ಪ್ರಕಾರಕ್ಕೆ ಬನ್ನಿ. ಬೇಡ ಅಂದರೆ ಬೇರೆ ಜಾಗ ಏನಾದರೂ ಅಲಾಟ್ ಮಾಡಿ, ಅದು ಎಷ್ಟು ಜನ ಅದು ಎಷ್ಟು ಜಾಗ ಇತ್ತು, ಎಷ್ಟು ಸ್ಕ್ವೇರ್ ಫೀಟ್ ಇತ್ತು ಆ ಪ್ರಕಾರ ನೀವು ಆ ಥರ ಅಂಗಡಿ ಮಾಡಿಕೊಡಿ ಎಲ್ಲಾದರೂ. ಯಾಕಂದರೆ ಇಲ್ಲಿ ನಡ್ತಾ ಇರೋದು ವ್ಯಾಪಾರ ಇವಾಗ 3 ದಿವಸದಿಂದ ವ್ಯಾಪಾರ ಯಾರಿಗೂ ಇಲ್ಲ. 3 ದಿವಸ ಮನೆ ಹೆಂಗೆ ನಡೆಯುತ್ತೆ ಸರ್? ಬಡವ್ರು ಇರೋದು ಬಂದು ಒಬ್ರೊಬ್ರು ಮನೆ ಅಲ್ಲಿ ನೋಡಿದ್ರೆ ನೀವು ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ಎಲ್ಲಿಂದ ತೊಗೊಂಡು ಬರೋದು ಅವ್ರೆಲ್ಲ? ಅಷ್ಟೇ ನೋಡಿ, ಮಿನಿಸ್ಟ್ರಿ ಕೊಡಿ, ಎಲ್ಲರಿಗೂ ದೊಡ್ಡವ್ರು ಮಾಡಿ. ನೀವು ಮಾಮೂಲಿ ಅಪಾರ್ಟ್ಮೆಂಟ್ ಅವ್ರಿಗೆಲ್ಲ ಕರೆಸ್ಬಿಟ್ಟು ಮೀಟಿಂಗ್ ಮಾಡಿದ್ರೆ ಫುಟ್ಪಾತಲ್ಲಿ ಕೂತಿದ್ದಿಲ್ಲ, ಅವ್ರಿಗೆಲ್ಲ ಅಂಗಡಿ ಮಾಡಿ ಕೊಟ್ಟಿದ್ದು ಆ ಕಾಲದಲ್ಲಿ. ಮೀಟ್ರ್ ಕೊಟ್ಟಿದ್ದಾರೆ, ಮೀಟ್ರು ಅದು ಲೈಟ್ ಬಿಲ್ ಕಟ್ಟಿದ್ದಾರೆ, ಅದೆಲ್ಲ ಎವಿಡೆನ್ಸ್ ಇದೆ ಅಲ್ಲ. ಆದಮೇಲೆ ಏನಿರೋದು ಅದು ಒಂದು ದಾರಿ ತೆಗ್ದು ಅದು ಏನು ಮಾಡಬೇಕು, ಯಾರ್ದು ಲೀಗಲ್ ಅಂದ್ಬಿಟ್ಟು ನೀವು ಯೋಚಿಸ್ಬಿಟ್ಟು ಎಷ್ಟು ಅಂಗಡಿ ಹೊಡೆದಾಗಬೇಕಿತ್ತು, ಎಷ್ಟು ಬಿಡಬೇಕಿತ್ತು ಅದು ಕೇಳ್ಕೊಂಡು ಮಾಡ್ಕೊಳ್ಬೇಕಿತ್ತು. ನೀವು ಎಲ್ಲರದ್ದು ಹೊಡೆದಾಗ್ಬಿಟ್ರೆ ಹೌದು ಮೇಡಮ್. ಅಪಾರ್ಟ್ಮೆಂಟ್ ಇಲ್ಲಲ್ಲ, ಅಪಾರ್ಟ್ಮೆಂಟು ಕಟ್ಟೋರು ಪ್ರೆಸ್ಟೀಜು ದೊಡ್ಡ ಕಂಪನಿ ಅವರು ಇದ್ದಾರೆ. ಅವ್ರು ಕಟ್ಟೋದು ಹೆಂಗಂದ್ರೆ ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಡ್ವಾನ್ಸ್ ದುಡ್ಡು ಬಂದ್ಬಿಡೋದು ಅವ್ರಿಗೆ. ಅದರಲ್ಲಿ ಸ್ವಂತ ಮನೆಯವರು ಯಾರೂ ಇಲ್ಲ, ಅರ್ಧಕ್ಕರ್ಧ ಜನ ಅಲ್ಲಿ EMI ಕಟ್ಕೊಂಡೇ ಇರೋದು. ಅವ್ರಿಗೆಲ್ಲ ನೀವು ಅನುಕೂಲ ಮಾಡಿಕೊಡ್ತಾ ಇದ್ದೀರಾ. ಇಲ್ಲಿ ಮಾಡಿಕೊಡ್ರಿ. ನಾವು ವೋಟ್ ಬ್ಯಾಂಕಲ್ಲ ನಿಮ್ದೆಲ್ಲ. ನಾವು ಇಲ್ಲ ನಿಮ್ಮ ಹಾಕಲ್ಲೇ ಇಲ್ಲ. ಒಂದು ಮನೆಯಿಂದನೂ 5 ಜನನೂ ಹಾಕ್ಕೊಳ್ಳಿ, 100 ಜನದಿಂದ ಎಷ್ಟು ಜನ ಆಗ್ಬಿಟ್ರು, ಎಷ್ಟು ವೋಟ್ ಬ್ಯಾಂಕ್ ಹೋಯ್ತು ನಿಮ್ಮದು? ಯಾವ ಥರ ಬರ್ತೀರಾ ನೀವು? ಸಿದ್ದರಾಮಯ್ಯ ಇರುವಾಗ ನಮ್ಗೇನು ಕಷ್ಟ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಇದ್ದಕ್ಕಿದ್ದಕ್ಕೆ DK ಶಿವಕುಮಾರ್ ಬಂದ್ರೆ ಐ ನೋ ಯು ಕ್ಯಾನ್ ಇಂಪ್ರೂವ್ಮೆಂಟ್ ದ ಬ್ಯಾಂಗ್ಳೂರ್, ಯು ಹ್ಯಾವ್ ಎ ನೇಮ್, ಯು ನೀಡ್ ಟು ಚೇಂಜ್ ದ ಬ್ಯಾಂಗ್ಳೂರ್ ಫೇಸ್ ಅಂಡ್ ಆಲ್, ಬಟ್ ವಾಟ್ ಅಬೌಟ್ ದ ಪೂರ್ ಪೀಪಲ್? ಮಾಡಿ, ಹೌದು ಮಾಡಿ ಸರ್. ಹೌದು ಹೌದು ಪ್ರೂಫ್ ಇದೆ. ಪ್ರೂಫ್ ಮೇಲೆ ನೀವು ಪ್ರೂಫ್ಗೆ 4 ಪ್ರೂಫ್ ನೋಡಿ 4 ಜನ ಕರೆಸಿ. ಇಲ್ಲ ನಮ್ಗಿಲ್ಲ, 4 ಹಳೆ ಜನ ಇದ್ದಾರೆ,
ಯಾರಿಗೆ ಲೀಗಲ್ ಎಲ್ಲ ಪೇಪರ್ ವರ್ಕ್ ಇದೆ. ಹಾ ಅದನ್ನೆಲ್ಲ ತೋರಿಸಿದಾಗ ಅಧಿಕಾರಿಗಳು ಏನಂತ ಸರ್ ಪರ್ಮಿಷನ್ ಬೇಕಲ್ಲ ಮೇಡಮ್. ಇವ್ರಿಗೆ ಇವಾಗ ಹೇಳಿದ ತಕ್ಷಣ ನ್ಯೂಸ್ ಎಲ್ಲ ನೋಡ್ಬಿಟ್ಟು ಬನ್ರಿ ಮಾತಾಡೋಣ ಅಂತ ಕರೆಯೋದಿಲ್ಲಲ್ಲ. ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ನಾವು ಕಾಯ್ಬೇಕು. ಈಗ ನೆನ್ನೆ ಇಲ್ಲಿಗೆ ಬಂದಿರಲ್ಲ ಸರ್ ಹಾ ಅಧಿಕಾರಿಗಳು. ಬಂದಿದ್ರು ಅಧಿಕಾರಿ ಅವ್ರಿಗೂ ಉಗಿಯೋ ತರ ಮಾತಾಡ್ತಾರಲ್ಲ. ಯಾರು ಕೃಷ್ಣ ಅವರು ಮುಖ ನೋಡಕ್ ಕೂತಿದ್ದೀರಾ ಆ ಮೀಟಿಂಗ್ ಅಲ್ಲಿ, ಏನಾದ್ರು ಮಾತಾಡ್ರಿ ಅಂದ್ರೆ ಅಧಿಕಾರಿಗಳು ಮಾತಾಡ್ತಾ ಇಲ್ಲ. ಅವ್ರಿಗೇನ್ ಗೊತ್ತಾಗತ್ತೆ? ಅಧಿಕಾರಿಗಳು ಹೋಗಿ ಹೇಳ್ಬೇಕು ಮೀಟಿಂಗ್ ಅಲ್ಲಿ ಕೂತ್ಕೊಂಡಲ್ಲಿ ಅವ್ರು ಏನೇನ್ ಮಾತಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಅವರು ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇವ್ರೆ, ಪಬ್ಲಿಕ್ ನೋಡ್ತಾ ಇದೆ. ಅದು ಅವ್ರ ಕೆಳಗೆ ಇರೋರು ಅಧಿಕಾರಿ ಅವ್ರಿಗೆ ಹೇಳ್ಬೇಕು ಈ ತರ ಪರಿಸ್ಥಿತಿ ಇದೆ ಸರ್, ಇದು ನಾವು ಆಕ್ಷನ್ ತಗೊಂಡ್ರೆ ನಮ್ಮ ಮೇಲೆ ಭಾರಿ ಬಳಿಯುತ್ತೆ, ಕಾಂಗ್ರೆಸ್ ಪಾರ್ಟಿ ಮೇಲೆ ಭಾರಿ ಬರುತ್ತೆ. ಇದು ರಾಹುಲ್ ಗಾಂಧಿ ಅವ್ರ ಹತ್ರ ಹೋಗ್ಬೇಕು. ಬಿಕಾಸ್ he never wants to lose Congress party in India. He has walked to Kanyakumari to Kashmir also. ಸೊ ಏನಿದೆ, ಡಿ ಕೆ ಶಿವಕುಮಾರ್ ಬರೀ ಪಾರ್ಟಿಗೋಸ್ಕರ ಪಾರ್ಟಿ ಯಾರಿಗೋಸ್ಕರ ಬಂದಿದೆ ಅದು ನೋಡ್ಬಿಟ್ಟು ಏನಿರೋದು ಪರಿಹಾರಕ್ಕೆ ಬನ್ನಿ, ಬಡವ್ರಿಗೆ ಏನಿರೋದು ಒಳ್ಳೇದು ಮಾಡಿ ಅಷ್ಟೇ.